ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ABC ಜ್ಯೂಸ್ ಮಾಡೋದು ಯಾವ ರೀತಿ ಅಂತ, ಹಾಗೆ ಮಡ್ ಪಾಟ್ನ ಸೀಸನಿಂಗ್ ಯಾವ ರೀತಿ ಮಾಡೋದು, ಜೊತೆಗೆ ಒಂದೆರಡು ರೆಸಿಪೀಸ್ ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಆ್ಯಪಲ್, ಕ್ಯಾರೆಟ್ ಮತ್ತು ಬೀಟ್ರೂಟ್ ABC ಜ್ಯೂಸ್ ಯಾವ ರೀತಿ ಮಾಡೋದು ನೋಡೋಣ. ಎಲ್ಲ ಒಂದು ಕಪ್ ಆಗೋಷ್ಟು ನಾನು ಆ್ಯಪಲ್ ಮತ್ತು ಬೀಟ್ರೂಟ್ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ನೀವು 3 ಕಪ್ಸ್ ಆಗುತ್ತೆ, ಕ್ವಾಂಟಿಟಿ ಕೂಡ ಹೇಳ್ತಾ ಇದ್ದೀನಿ. ಇದಿಷ್ಟು ತಗೊಂಡಿರೋ ಮೆಜರ್ಮೆಂಟ್ಗೆ 3 ಕಪ್ ABC ಜ್ಯೂಸ್ನ ಮಾಡ್ಬೋದು. ಹಾಗೆ 2 ಇಂಚಷ್ಟು ಶುಂಠಿ, ಕೊನೆಯಲ್ಲಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಿಷ್ಟಕ್ಕೆ ನಾನು ನೀರು ಸೇರಿಸಿ ಫುಲ್ ಸಣ್ಣಗಾಗೋವರೆಗೂ ರುಬ್ಕೊಳ್ಳೋಣ. ಕಲರ್ ನೋಡ್ತಾ ಇದ್ದೀರಲ್ವ ಎಷ್ಟು ಪಿಂಕಿಶ್ ಆಗಿ ಬಂದಿದೆ ಅಂತ. ಇದನ್ನು ಕೆಲವರು ಗ್ರೈಂಡ್ ಮಾಡಿದ ತಕ್ಷಣ ಹಾಗೇನೆ ಕೂಡ ಕುಡಿಬಹುದು. ಇನ್ನು ಕೆಲವ್ರಿಗೆ ಇದು ಸ್ವಲ್ಪ ಸ್ಮೂದಿ ಥರ ದಪ್ಪ ಅನಿಸುತ್ತೆ. ಆವಾಗ ನೀವು ಇದನ್ನು ಒಂದು ಜಾಲರಿಲಿ ಸೋಸ್ಕೊಂಡು ಕೂಡ ಕುಡಿಬಹುದು. ಈ ಜ್ಯೂಸ್ ಕುಡಿಯೋದ್ರಿಂದ ಇದು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಲ್ದೇ ಲಿವರ್ ಫಂಕ್ಷನ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ನಮ್ಮ ಬಾಡಿಲಿ ಎಕ್ಸ್ಟ್ರಾ ಟಾಕ್ಸಿನ್ಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಬ್ರೇಕ್ಫಾಸ್ಟ್ ಮಾಡೋದಕ್ಕೂ 1 ಅವರ್ ಮುಂಚೆ ಕುಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಹಾಗೆ ನಿಮ್ಮ ಬೆಲ್ಲಿ ಫ್ಯಾಟ್ನ ಕೂಡ ತುಂಬ ಫಾಸ್ಟಾಗಿ ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪ್ರತಿದಿನ ಕೂಡ ನೀವು ಈ ಜ್ಯೂಸ್ನ ಕುಡಿಬೋದು. ಇದರಲ್ಲಿ ಫೈಬರ್ ಮತ್ತು ನ್ಯೂಟ್ರಿಯೆಂಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ಪ್ರತಿದಿನ ಕೂಡ ಈ ಜ್ಯೂಸ್ನ ಕುಡಿಬಹುದು. ಆದರೆ ಇದ್ರ ರಿಸಲ್ಟ್ ನಿಮಗೆ ಎಫೆಕ್ಟಿವ್ ಆಗಿರಬೇಕು ಅಂದರೆ ಇದನ್ನು ಬೆಳಗ್ಗೆ ತಿಂಡಿಗಿಂತ ಮುಂಚೆನೇ ಪ್ರತಿದಿನ ಕುಡಿತಾ ಬರಬೇಕು. ಅಟ್ಲೀಸ್ಟ್ ಏನಿಲ್ಲ ಅಂದರೂ ನೀವು ಒಂದು 21 ಡೇಸ್ ಆದರೂ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ಖಂಡಿತ ಬರುತ್ತೆ. ಇದ್ರ ಜೊತೆ ನೀವು ಇಡೀ ದಿನ ಕೂಡ ಹೆಲ್ದಿ ಫುಡ್ನ ತಿನ್ನಬೇಕಾಗತ್ತೆ. ಜಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮೊದಲು ಜ್ಯೂಸ್ ಕುಡಿದು ಆಮೇಲೆ ಇಡೀ ದಿನ ಹೊರಗಡೆದು ಅಥವಾ ಆಯಿಲ್ ಐಟಮ್ಸು ಅದು ಇದು ತಿಂದರೆ ನಿಮಗೆ ಯಾವುದೂ ರಿಸಲ್ಟ್ ಕೂಡ ಬರೋದಿಲ್ಲ. ಇದಾದಮೇಲೆ ನಾನೊಂದು ಮಡ್ ಪಾಟ್ ತೊಗೊಂಡಿದ್ದೆ. ಅದನ್ನು ಯಾವ ರೀತಿ ಉಪಯೋಗಿಸೋಕ್ಕೂ ಮೊದಲು ಸೀಸನಿಂಗ್ ಮಾಡೋದು ಅನ್ನೋದನ್ನ ನೋಡೋಣ. ನಾನು ಮೊದಲಿಗೆ ಒಂದು ಬಕೆಟಲ್ಲಿ ಈ ಪಾಟ್ ಮುಳುಗೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನು ಒಂದು ನೈಟ್ ಫುಲ್ ಇದರಲ್ಲೇ ಬಿಡ್ತಾ ಇದ್ದೀನಿ. ಸೊ ಆ ಮಣ್ಣಿನ ಸ್ಮೆಲ್ ಇರುತ್ತಲ್ವ ಅದು ಚೆನ್ನಾಗಿ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಈ ಥರ ಹಾಕಿಟ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಅನ್ನದ ಗಂಜಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ತಗೊಂಡು ಕ್ಲೀನಾಗಿ 1-2 ಸಲ ಈ ರೀತಿ ವಾಶ್ ಮಾಡಿ, ಈ ವಾಶ್ ಮಾಡಿದ್ದು ನೀರನ್ನು ಕೂಡ ನಾನು ಆಲ್ರೆಡಿ 1 ದಿವಸಗಳ ಕಾಲ ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಮಡಿಕೆಗೆ ಈ ನೀರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಆ ಅಕ್ಕಿನ ಚೆನ್ನಾಗಿ ಅನ್ನ ಮಾಡೋದಕ್ಕೆ ಬೇಯೋದಕ್ಕಿಡೋಣ. ಅದು ಕುದೀತಾ ಇರಬೇಕಾದ್ರೆ ಅಥವಾ ಇನ್ನೇನು ಅನ್ನ ಆಯಿತು ಅಂತ ನಾವು ನೀರನ್ನು ಬಸಿತೀವಲ್ವ, ಆ ನೀರನ್ನು ಕೂಡ ನಾವು ಇದೇ ಮಡಿಕೆಗೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ಗಂಜಿ ರೀತಿಲಿ ಬರುತ್ತಲ್ಲ ಆ ಥರದ ನೀರು ಅಷ್ಟೂ ನಾವು ಈ ಮಡಿಕೆಗೆ ಹಾಕ್ಕೋಬೇಕು. ಇತ್ತೀಚಿನ ಮಡಿಕೆ ಡೈರೆಕ್ಟಾಗಿ ನಾವು ಕುಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ನಾನು ಈ ರೀತಿ ಒಂದು ಸಲ ಮಾಡಿ ಆಮೇಲೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಅನ್ನ ಬೆಂದಿದ್ದಾಗಿದೆ. ಇದ್ರ ಗಂಜಿನೂ ಕೂಡ ಅದೇ ಮಡಿಕೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೈ ಜಾರಿ ರೈಸ್ ಅದರಲ್ಲಿ ಬಿದ್ದುಬಿಡ್ತು. ಅದನ್ನು ಇಗ್ನೋರ್ ಮಾಡಿ ಕಂಪ್ಲೀಟ್ ಅದರ ಗಂಜಿ ಏನಿದೆ ಅದನ್ನು ಇದೇ ಮಡಿಕೆಗೆ ಹಾಕಿ ಮಡಿಕೆ ಫುಲ್ ಆಗೋವರೆಗೂ ಪ್ಲೇನ್ ಅಂದರೆ ನಾರ್ಮಲ್ ವಾಟರ್ನ ಆ್ಯಡ್ ಮಾಡೋಣ. ಇವಾಗ ಗಂಜಿ ಅಷ್ಟೂ ಬಸ್ತಿದ್ದಾಗಿದೆ. ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಆಮೇಲೆ ಇದಕ್ಕೆ ಕಂಪ್ಲೀಟಾಗಿ ನೀರು ಫುಲ್ ಪಾಟ್ ತುಂಬೋವರೆಗೂ ನೀರು ಕೂಡ ಹಾಕ್ಕೋಬೇಕು. ಮುಂಚೆನೇ ನಾವು ಫುಲ್ ನೀರು ಹಾಕಿದ್ವಿ ಅಂದರೆ ನಾವು ಅದನ್ನು ಎತ್ತಿ ಸ್ಟವ್ ಮೇಲೆ ಇಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪನೇ ನೀರು ಹಾಕಿ ಇವಾಗ ಇದನ್ನು ಸ್ಟವ್ ಮೇಲೆ ಎತ್ತಿಟ್ಕೊಳ್ಳೋಣ. ನಾರ್ಮಲ್ ಯಾವ ನೀರು ಬೇಕಾದರೂ ನೀವು ಹಾಕ್ಬೋದು. ಟ್ಯಾಪ್ ವಾಟರ್ ಅಥವಾ ಕುಡಿಯೋ ನೀರು ಯಾವುದನ್ನು ಬೇಕಾದರೂ ಹಾಕಿ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಫುಲ್ ಸಿಮ್ಮಲ್ಲಿ, ಇದು ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಸಿಮ್ಮಲ್ಲೇ ಇಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು. ಕೆಲವಾಗ ನಾವು ಮಡಿಕೆಯಲ್ಲಿ ಅಡುಗೆ ಮಾಡುವಾಗ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ಫಸ್ಟ್ ಟೈಮ್ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ದಿನ ಈ ಮಡಿಕೆಗಳು ಬಾಳಿಕೆ ಬರುತ್ತೆ. ನಾನಿವಾಗ ಈ ಪಾತ್ರೆ ಫುಲ್ ಮುಳುಗೋ ಅಷ್ಟು ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ನೀವು ಈ ಥರದ ಮಣ್ಣಿನ ಪಾಟಲ್ಲಿ ನೀವು ಏನು ಬೇಕಾದರೂ ಕುಕ್ ಮಾಡ್ಬೋದು. ಬರೀ ರೈಸ್ ಅಷ್ಟೇ ಅಲ್ಲ, ಇದರಲ್ಲಿ ಪಲ್ಯ ಸಾಂಬಾರು ಆಗಿರ್ಬೋದು ಅಥವಾ ಪಲಾವ್ ಕೂಡ ಇದರಲ್ಲೇ ಮಾಡ್ಕೋಬೋದು. ನಾನು ರೀಸೆಂಟಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂತು. ಈ ವಿಡಿಯೋ ಕೊನೆಯಲ್ಲಿ ಇದೇ ಪಾಟಲ್ಲಿ ವಾಂಗಿಬಾತ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ.
ಲೋ ಫ್ಲೇಮಲ್ಲಿಟ್ಟು ಅದು ನೀರು ಕುದ್ದು ಅರ್ಧದಷ್ಟು ಆಗೋವರೆಗೂ ಕುದಿಸ್ಕೋಬೇಕು. ಅದಾದಮೇಲೆ ವಾಶ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಒಂದು ಸಲ ಸೋಪೆಲ್ಲ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದು ಕುಕ್ ಮಾಡೋದಕ್ಕೆ ರೆಡಿ ಆಯಿತು. ನನಗೆ ಗೊತ್ತಿರೋ ಮೆಥಡ್ ಇದು. ಪಾಟ್ ಹೊಸದಾಗಿ ತಗೊಂಡಾಗ ಅದನ್ನು ಅಡುಗೆ ಮಾಡೋದಕ್ಕೆ ಬಳಸೋದಕ್ಕೂ ಮುಂಚೆ ಈ ರೀತಿಯಾಗಿ ನಾನು ಸೀಸ್ನಿಂಗ್ ಮಾಡ್ಕೋತೀನಿ. ನಿಮಗೇನಾದರೂ ಬೇರೆ ಮೆಥಡ್ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅದು ಕೂಡ ಉಪಯೋಗ ಆಗುತ್ತೆ. ಇನ್ನು ಇವಾಗ ಪನ್ನೀರ್ ಗೀ ರೋಸ್ಟ್ ಯಾವ ರೀತಿ ಮಾಡೋದು ನೋಡೋಣ. ಇದನ್ನು ನಾನು ಸ್ವಲ್ಪ ಗ್ರೇವಿ ರೀತಿಲಿ ಮಾಡಿದ್ದೀನಿ, ಯಾಕಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಇದ್ದರೆ ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿರತ್ತೆ ಅಂಥೇಳಿ. ಹಾಗೆ ನೀವು ನಿಮ್ಮ ಮನೇಲಿ ಗ್ರೇವಿ ಜಾಸ್ತಿ ತಿಂತೀರಾ ಅಂದರೆ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಇದಕ್ಕೆ ನಾನು ತೊಗೊಂಡಿರೋದು 1.5 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ 5 ರಿಂದ 6 ಒಣಮೆಣಸಿನ್ಕಾಯಿ, 6 ಲವಂಗ, 1 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಹುರಿದಿರೋದು ಮತ್ತು 1 ಇಂಚಷ್ಟು ಚಕ್ಕೆ. ಇದಿಷ್ಟೂ ಎಣ್ಣೆ ಹಾಕ್ದೇ ಹಾಗೇ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಆದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿನೂ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಗೀ ರೋಸ್ಟ್ ಅಂದಮೇಲೆ ತುಪ್ಪ ಇರಲೇಬೇಕಲ್ವ. ಸೊ 1.5 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಪನ್ನೀರ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಖಾರ ಏನೂ ಹಾಕೋದು ಬೇಡ, ಹಾಗೇ ಜಸ್ಟ್ ಎರಡೂ ಕಡೆ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಡ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಈ ಮಸಾಲೆ ಕೂಡ ತಣ್ಣಗಾಗಿರುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ತರಿ ಕೂಡ ಇರಬಾರ್ದು, ಫುಲ್ ಫೈನ್ ಪೌಡರ್ ಆಗಬೇಕು, ಆ ರೀತಿ ರುಬ್ಕೋಬೇಕು. ಫುಲ್ ಸಣ್ಣಕ್ಕೆ ರುಬ್ಕೊಂಡ್ರೆ ನಿಮಗೆ ತಿನ್ನುವಾಗ ಕೂಡ ಅದು ಬಾಯಿಗೆ ಸಿಗೋದಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ತರಿಯಾಗಿ ರುಬ್ಕೊಂಡ್ರೆ ಒಂಥರ ಮಸಾಲ ಡೈರೆಕ್ಟಾಗಿ ತಿಂತಾ ಇರೋ ಥರ ಅನಿಸುತ್ತೆ. ಸೊ ಸಣ್ಣಕ್ಕೆ ರುಬ್ಕೊಳ್ಳಿ. ಅಷ್ಟರಲ್ಲಿ ನಮಗೆ ಪನ್ನೀರ್ ಕೂಡ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಎತ್ತಿಡ್ಕೊಳ್ಳೋಣ. ಸೇಮ್ ಅದೇ ಪ್ಯಾನಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಆ್ಯಡ್ ಮಾಡೋಣ. ಆಲ್ಮೋಸ್ಟ್ 1 ರಿಂದ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ 2 ಟೊಮ್ಯಾಟೊ ಕೂಡ ಚಿಕ್ಕದಾಗಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ನಾವು ಸ್ವಲ್ಪ ಗ್ರೇವಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಈರುಳ್ಳಿ ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಬೋದು. ಮತ್ತು ಇದಕ್ಕೆ ಒಂದು 6 ರಿಂದ 7 ಕರಿಬೇವಿನ ಎಸಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲಾನ ಆ್ಯಡ್ ಮಾಡಿ ಸ್ವಲ್ಪ ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗಲೇ ನಿಮಗೆ ಒಂಥರ ಆ ಗೀ ರೋಸ್ಟ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಆಲ್ರೆಡಿ ಕಾಳು ಮೆಣಸು ಹಾಕಿರೋದ್ರಿಂದ ನೋಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನಾವು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ಸೈಡಲ್ಲೆಲ್ಲ ಸ್ವಲ್ಪ ಕುಕ್ಕಿಂಗ್ ಆಯಿಲೆಲ್ಲ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಹಾಗೇ ಡ್ರೈ ಬೇಯಿಸ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ಪನ್ನೀರನ್ನು ಆ್ಯಡ್ ಮಾಡೋಣ. ನಾವು ಆಲ್ರೆಡಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಅಷ್ಟು ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಾಗೇ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಬಿಕಾಸ್ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ. ನಿಮಗೆ ರೆಸ್ಟೋರೆಂಟಲ್ಲೆಲ್ಲ ಪನ್ನೀರ್ ಗೀ ರೋಸ್ಟ್ ಯಾವ ರೀತಿ ಕೊಡ್ತಾರಲ್ಲ ಅದೇ ರೀತಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ. ಒಂದು 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಪನ್ನೀರ್ ಗೀ ರೋಸ್ಟ್ ರೆಡಿ ಆಯಿತು. ಇದಕ್ಕೆ ಮೇಯ್ನಾಗಿ ನಾವು ಮಸಾಲ ರೆಡಿ ಮಾಡ್ಕೋಬೇಕಾದ್ರೆ ಇದನ್ನು ತರಿಯಾಗಿ ರುಬ್ಕೋಬಾರ್ದು, ಫುಲ್ ಪೌಡರ್ ರೀತಿ ರುಬ್ಕೋಬೇಕು. ಹಾಗೆ ಇದಕ್ಕೆ ನೀರು ಕೂಡ ಕಡಿಮೆ ಹಾಕ್ಕೊಂಡು ಮಾಡಿದರೆ ನಿಮಗೆ ಇದು ಪನ್ನೀರ್ ಸ್ಟಾರ್ಟರ್ ಕೂಡ ಆಗುತ್ತೆ, ಹಾಗೆ ಪನ್ನೀರ್ ಗ್ರೇವಿ ಕೂಡ ಆದಾಗುತ್ತೆ. ಇದನ್ನು ಚಪಾತಿ ಜೊತೆ, ಪರಾಟ ಅಥವಾ ರೋಟಿ ಜೊತೆ ಇದು ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಇದನ್ನು ಪನ್ನೀರ್ ಅಷ್ಟೇ ಅಲ್ಲದೆ
ಎಗ್ ಅಥವಾ ಮಶ್ರೂಮ್ ಗೀ ರೋಸ್ಟ್ ಅಂತಲೂ ಸಿಗತ್ತೆ ಅಲ್ವಾ, ಆ ಥರ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಪನ್ನೀರ್ನ ತಿನ್ನೋರು ಪನ್ನೀರಲ್ಲಿ ಮಾಡ್ಕೋಬೋದು, ಹಾಗೆ ಮಶ್ರೂಮ್ ಮತ್ತು ಎಗ್ ತಿನ್ನೋರು ಅದರಲ್ಲಿ ಮಾಡ್ಕೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಆಗಿರ್ಬೋದು, ಡಿನ್ನರ್ಗೆ ಯಾವಾಗ ಬೇಕಾದರೂ ಇದನ್ನು ಮಾಡ್ಕೋಬೋದು. ತುಂಬ ಈಸಿ ಆ್ಯಂಡ್ ಸಿಂಪಲ್. ನೀವು ಇದ್ರ ಪೌಡರ್ ಮಾಡಿಟ್ಕೊಂಡ್ರೆ ಆವಾಗವಾಗ ಈ ರೆಸಿಪಿನ ಮಾಡ್ಕೋಬೋದು. ಬಟ್ ನೀವು ಪೌಡರ್ ಮಾಡ್ಕೋಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಡಿ. ಆ್ಯಡ್ ಮಾಡಿದ್ರೆ ಪೌಡರ್ ತುಂಬ ದಿನ ಸ್ಟೋರ್ ಮಾಡಿಡೋದಕ್ಕೆ ಆಗೋದಿಲ್ಲ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ರೀಸೆಂಟಾಗಿ ನನ್ನ ಫ್ರೆಂಡ್ ಮಗನ ಬರ್ತ್ಡೇಗೆ ಅಂತ ನಾವು ಟ್ರಾವೆಲ್ ಮಾಡ್ತಾ ಇರುವಾಗ ಒಂದೊಂದು ಸಲ ನಾವು ಹಸ್ಬೆಂಡ್ ಮತ್ತು ನಾನು ಒಟ್ಟಿಗೆ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತೀವಿ. ಇನ್ನೂ ಕೆಲವಾಗ ನಾನು ಒಬ್ಬಳೇ ಇವರಿಬ್ಬರೂ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಆಗಿರ್ಬೋದು, ಅಥವಾ ಎಲ್ಲರೂ ಜೊತೆಯಲ್ಲೇ ಎಲ್ಲಾದರೂ ಆಚೆ ಹೋಗ್ತಾ ಇರಬೇಕಾದ್ರೆ ಯಾವಾಗಾದರೂ ಆಗಿರ್ಬೋದು, ನಾನು ಮಕ್ಕಳಿಗೆ ಈ ಥರದ್ದು ಏನಾದರೂ ಸರ್ಪ್ರೈಸ್ ಬುಕ್ಕನ್ನು ಕೊಡ್ತಾ ಇರ್ತೀನಿ. ಡಿಮಾರ್ಟಲ್ಲಿ ಅಥವಾ ನೀವು ಚಿಕ್ಕಪೇಟೆಗೆ ಹೋದರೆ ಅಲ್ಲಿ, ಅಥವಾ ಬುಕ್ ಶಾಪ್ಸಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಈ ಥರದ ಬುಕ್ಸ್ ಎಲ್ಲ ಮಕ್ಕಳಿಗಂತಲೇ ಮಾಡಿರ್ತಾರೆ. ಇತ್ತೀಚೆಗಂತೂ ಆನ್ ದ ಗೋ ಅಂತಲೇ ಬುಕ್ ಬಂದುಬಿಟ್ಟಿದೆ. ಆ ಥರ ಬುಕ್ಸ್ಗಳು ಇದೆ. ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಮೆಟ್ರೋದಲ್ಲಾಗಿರ್ಬೋದು, ಕಾರಲ್ಲಿ, ಬಸ್ಸಲ್ಲಿ ಈ ಥರ ಚಿಕ್ಕ ಬುಕ್ಕುಗಳನ್ನು ನೀವು ತೊಗೊಂಡ್ರೆ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ತಗೊಂಡ ತಕ್ಷಣ ಆರಾಮಾಗಿ ಮನೇಲಿ ಕೂತ್ಕೊಂಡಿದ್ದಾಗ ಇದನ್ನು ಕೊಡೋದಕ್ಕೆ ಹೋಗಬೇಡಿ. ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ, ಆಟಾಡಿದ್ದೆಲ್ಲ ಆಯಿತು, ಮತ್ತು ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಟೈಮ್ ಕೂಡ ಅವರಿಗೆ ಪಾಸ್ ಆಗಬೇಕು, ಅದ್ರ ಜೊತೆ ಅವರು ಏನಾದರೂ ಕಲ್ತಾಗ ಆಗಬೇಕು ಅಂದರೆ ಈ ಥರದ್ದು ಬುಕ್ಕು ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲ ಅಂದರೆ ನಾವು ಟ್ರಾವೆಲ್ ಮಾಡುವಾಗ ಮೆಟ್ರೋದಲ್ಲಾಗಿರ್ಬೋದು, ಕುತ್ಕೊಂಡು ಇದ್ದಿದ್ದ ಕಡೆ ಒಂದು ಕಡೆ ಸರಿಯಾಗಿ ಕುತ್ಕೊಳ್ಳೋದಿಲ್ಲ. ಇಲ್ಲ ಅಂದರೆ ಫೋನ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಅವರಿಗೆ ಗೊತ್ತಿಲ್ಲದೇ ನಾವು ನಮ್ಮ ಬ್ಯಾಗಲ್ಲಿ ಈ ಥರದ ಬುಕ್ಕುಗಳನ್ನು ಇಟ್ಕೊಂಡೋಗಿ ಅವರಿಗೆ ಕೊಟ್ಟಾಗ ಅವರು ಖುಷಿಯಿಂದ ಎಷ್ಟೊತ್ತಾದರೂ ಆಗಲಿ, 5 ಮಿನಿಟ್ಸ್ ಆಗಿರ್ಬೋದು, 10 ಮಿನಿಟ್ಸ್ ಆಗಿರ್ಬೋದು, ಅವ್ರು ಎಷ್ಟೊತ್ತೇ ಮಾಡಲಿ, ಬಟ್ ಈ ಥರದ್ದು ಮಾಡೋದನ್ನು ನಾನಂತೂ ಮೊದಲಿಂದ ಅಭ್ಯಾಸ ಮಾಡಿದ್ದೀನಿ. ಎಷ್ಟೇ ಸಲ ಹೊಸ ಬುಕ್ ಕೊಟ್ಟಾಗಲೂ ಅವ್ರು ಖುಷಿಯಿಂದ ಇಸ್ಕೊಂಡು ಸ್ವಲ್ಪ ಹೊತ್ತು ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹಾಗಂತ ನಾನು ಫೋನ್ ಕೊಡೋದೇ ಇಲ್ಲ ಅಥವಾ ಟಿ ವಿ ನೋಡೋದಕ್ಕೆ ಬಿಡೋದೇ ಇಲ್ಲ ಅಂತ ಏನೂ ಇಲ್ಲ. ಅಷ್ಟೊಂದು ಒಳ್ಳೆ ಮದರ್ ಅಲ್ಲ. ಫೋನ್ ನೋಡ್ತಾರೆ, ಟಿ ವಿ ನೋಡ್ತಾರೆ, ಆಟನೂ ಆಡ್ತಾರೆ. ಅದ್ರ ಮಧ್ಯದಲ್ಲಿ ನಾನು ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಹೊಸ ಬುಕ್ಕನ್ನು ಕೊಡಿಸ್ತಾ ಇರ್ತೀನಿ. ಪ್ರತಿಯೊಂದರಲ್ಲೂ ಮಕ್ಕಳು ಕೂಡ ತಿಳ್ಕೊಳೋದು ತುಂಬ ಇರುತ್ತೆ. ಅದ್ರ ಜೊತೆ ಪೇರೆಂಟ್ಸ್ಗೂ ಕೂಡ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಅವ್ರ ಜೊತೆ ನಾವೂ ಕಲಿತಾ ಹೋಗ್ತೀವಿ. ಹಾಗಾಗಿ ಇದೊಂದು ಸ್ಮಾಲ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಬುಕ್ ಕೊಟ್ಟು ನೀವು ಈ ಪಝಲ್ನ ಸಾಲ್ವ್ ಮಾಡಿ ಅಂದರೆ ಅವ್ರು ಮಾಡೋದಿಲ್ಲ. ಅವ್ರ ಜೊತೆ ನಾವು ಕೂತ್ಕೊಂಡು ನೀನು ಇದನ್ನು ಗೆಸ್ ಮಾಡು, ನಾನು ಇದನ್ನು ಗೆಸ್ ಮಾಡ್ತೀನಿ ಅಂತ ಆಗಿರ್ಬೋದು, ಅಥವಾ ನೀನು ಇದಕ್ಕೆ ಆನ್ಸರ್ ಮಾಡು, ನಾನು ಇನ್ನೊಂದು ಹೇಳ್ತೀನಿ, ಈ ಥರ ಅವ್ರನ್ನ ಇನ್ವಾಲ್ವ್ ಮಾಡಿದ್ರೆ ಅವರು ಕೂಡ ಚೆನ್ನಾಗೇ ಇನ್ವಾಲ್ವ್ ಆಗ್ತಾರೆ. ಇಬ್ರಿಗೂ ಬಾಂಡಿಂಗ್ ಕೂಡ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಟೈಮ್ ಕೂಡ ಸ್ಪೆಂಡ್ ಚೆನ್ನಾಗಾಗತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರೋದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಕೊಟ್ಟಾಗ ಅವ್ರು ಇಷ್ಟಪಡಲಿಲ್ಲ ಅಂದರೆ ಸೆಕೆಂಡ್ ಟೈಮ್ ಕೊಡಿ, ಥರ್ಡ್ ಟೈಮ್ ಕೊಡಿ, ಫೋರ್ತ್ ಟೈಮ್ ಕೊಟ್ಟಾಗ ಅವ್ರು ಖಂಡಿತ ಇಷ್ಟಪಡ್ತಾರೆ. ಇನ್ನೂ ಚಿಕ್ಕ ಮಕ್ಕಳು ಅಂದರೆ ಬಿಲೋ 5 ಇಯರ್ಸ್ ಆದರೆ ಅವರಿಗೆ ಜಸ್ಟ್ ಕಲರಿಂಗ್ ಅಥವಾ ಡಾಟ್ಸ್ನ ಜಾಯಿನ್ ಮಾಡೋದಿರುತ್ತಲ್ವ, ಅದನ್ನು ಕೊಟ್ಟರೆ ಖುಷಿಯಿಂದ ಮಾಡ್ತಾರೆ. ಅವರು ಚೆನ್ನಾಗೇ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಏನೂ ಇಲ್ಲ. ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಅವರೇ ಕಲಿತಾರೆ. ಇನ್ನು ಬರ್ತ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ವಾಪಸ್ ಆಗುವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಬೆಂಗಳೂರಲ್ಲಿ ಹೆಂಗೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಒಂದು ಏರಿಯಾದಲ್ಲಿ ತುಂಬ ಮಳೆ ಆಗಿರುತ್ತೆ, ಬಟ್ ಪಕ್ಕದ ಏರಿಯಾದಲ್ಲಿ ಮಳೆನೇ ಬಂದಿರೋದಿಲ್ಲ. ಅದೇ ರೀತಿ ಈ ವರ್ಷ ಇದ್ದಿದ್ರಲ್ಲೂ ವೈಟ್ ಫೀಲ್ಡಲ್ಲಂತೂ ಜಾಸ್ತಿ ಮಳೆನೇ ಬಂದಿಲ್ಲ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಎಷ್ಟೊಂದು ಜನದ ಮನೆ ಎಲ್ಲ ನೀರಲ್ಲಿ ಮುಳುಗೋಗಿತ್ತು. ಅಪಾರ್ಟ್ಮೆಂಟ್ ಕೂಡ ಅಷ್ಟೇ, ತುಂಬಾ ಪ್ರಾಬ್ಲಮ್ ಆಗಿತ್ತು 2 ಇಯರ್ಸ್ ಬ್ಯಾಕ್. ಬಟ್ ಈ ವರ್ಷ ಅದ್ರ 1% ಕೂಡ ವೈಟ್ ಫೀಲ್ಡಲ್ಲಿ ಮಳೆ ಬಂದಿಲ್ಲ. ಬೆಂಗಳೂರಲ್ಲೇ ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ, ತುಂಬ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಕೂಡ ಆಗಿದೆ. ಬಟ್ ವೈಟ್ ಫೀಲ್ಡಲ್ಲಿ, ಅದರಲ್ಲೂ ನಾವಿರ್ತಕ್ಕಂಥ ಪ್ಲೇಸಲ್ಲಿ ಯಾವುದೇ ಥರ ಜಾಸ್ತಿ ಮಳೆ ಅಂತ ಯಾವತ್ತೂ ಕೂಡ ಬಂದಿಲ್ಲ. ಮಳೆ ಬರ್ತಾ ಇರುವಾಗ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೋ ಅಷ್ಟೇ ಡೇಂಜರಸ್ ಕೂಡ. ಸಡನ್ನಾಗಿ ಒಂದೇ ಸಲ ಜಾಸ್ತಿ ಮಳೆ ಸುರಿತಾ ಇತ್ತು ಅಂದರೆ ಡ್ರೈವಿಂಗ್ ಮಾಡೋದಕ್ಕೂ ಕೂಡ ಕಾಣಿಸೋದಿಲ್ಲ.
ಜೊತೆಗೆ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಒಂದೊಂದು ಸಲ ಎಷ್ಟೊತ್ತಾದರೂ ನಿಲ್ಲೋದೇ ಇಲ್ಲ. ಆ ಥರ ಮಳೆ ಬರುತ್ತೆ. ಒಂಥರ ಚೆನ್ನಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಟ್ರಾವೆಲ್ ಮಾಡುವಾಗ ಮಳೆ ಬಂದರೆ ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ. ಕೆಲವೊಂದು ಸಲ ಅನಿಸ್ತಾ ಇರುತ್ತೆ ಮಳೆ ಬರ್ತಾ ಇರುವಾಗ ನಾವು ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ, ಆಚೆ ಕಡೆ ಹೋಗಬೇಕು ಅಂತ. ಬಟ್ ಅದು ಯಾವಾಗಲೂ ಆಗ್ತಾ ಇರೋದಿಲ್ಲ. ಆ್ಯಂಡ್ ಮಳೆ ಬರ್ತಾ ಇರುವಾಗ ನಾವು ಎಲ್ಲೇ ಟ್ರಿಪ್ ಹೋದರೂ ಕೂಡ ಅಲ್ಲಿರ್ತಕ್ಕಂಥ ಪ್ಲೇಸಸ್ನು ನಾವು ನೋಡೋದಕ್ಕಾಗೋದಿಲ್ಲ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ವ, ನಿಮಗೆ ಮಳೆ ಬರ್ತಾ ಇರುವಾಗ ಅಥವಾ ಮಳೆ ಬಂದರೆ ಏನು ಮಾಡಬೇಕು ಅಂತ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಅಂದರೆ ಬಿಸಿ ಬಿಸಿಯಾಗಿದ್ದೇನಾದರೂ ತಿನ್ನಬೇಕಾ ಅಥವಾ ಖಾರ ಖಾರದ್ದೇನಾದರೂ ತಿನ್ನಬೇಕಾ ಅಥವಾ ಮಳೆ ಬರ್ತಾ ಇರಬೇಕಾದ್ರೆ ಆಚೆ ಕಡೆ ಹೋಗಬೇಕಾ, ಇಲ್ಲ ಮನೆಯಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ತೀರಾ, ಯಾವ ಥರ ನೀವು ಸ್ಪೆಂಡ್ ಮಾಡ್ತೀರಾ ಟೈಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೇ ಮಣ್ಣಿನ ಮಡಕೆ ಇರುತ್ತಲ್ವ, ಅದನ್ನು ಸೀಸ್ನಿಂಗ್ ಯಾವ ರೀತಿ ಮಾಡೋದು ತೋರಿಸಿದ್ದೆ. ಇವಾಗ ಅದರಲ್ಲಿ ನಾನು ವಾಂಗಿಬಾತ್ ಮಾಡೋದನ್ನು ತೋರಿಸ್ತೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ, ಅದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಹಾಗೆ ಒಂದು 15ರಿಂದ 20 ಕರಿಬೇವಿನ ಹೆಸಳು, ಒಂದು 4ರಿಂದ 5 ಗೋಡಂಬಿ. ನೀವು ಬೇಕಿದ್ರೆ ಜಾಸ್ತಿ ಗೋಡಂಬಿ ಹಾಕ್ಕೋಬೋದು. ನಾನು ಒಬ್ಬಳೇ ಗೋಡಂಬಿ ತಿನ್ನೋದ್ರಿಂದ ಮನೆಯಲ್ಲಿ ನಾನು ಗೋಡಂಬಿ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಅನ್ನುವಾಗ ಆಲ್ರೆಡಿ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ವಾಂಗಿಬಾತ್ ಬದನೆಕಾಯಿ ಅಂತಲೇ ಕರಿತೀವಲ್ವ, ಅದನ್ನು ಹಾಕೋಣ. ಈ ಬದನೆಕಾಯಿನ ಕಟ್ ಮಾಡಿ ನಾವು ನೀರಲ್ಲೇ ಹಾಕಿಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಅದೆಲ್ಲ ಕಪ್ಪಗಾಗಿ ಹೋಗುತ್ತೆ. ಸೊ ನೀರಿಂದ ಡೈರೆಕ್ಟಾಗಿ ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದಾದ ತಕ್ಷಣವೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕವರ್ ಮಾಡಿ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ನಾನು 2ರಿಂದ 3 ಸಲ ವಾಶ್ ಮಾಡಿರ್ತಕ್ಕಂಥ ಅಕ್ಕಿ 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಹಾಗೆ ರೆಡಿಮೇಡ್ ವಾಂಗಿಬಾತ್ ಮಸಾಲ ಪೌಡರ್ನ ಬಳಸ್ತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಅಲ್ಲದೇ ಕುಕ್ಕರಲ್ಲಿ ಡೈರೆಕ್ಟಾಗಿ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ವಾಂಗಿಬಾತ್ ಗೊಜ್ಜು ಒಂದು ಸಲ, ಆಮೇಲೆ ರೈಸ್ ಇನ್ನೊಂದು ಸಲ ಮಾಡೋ ಬದಲು ನೀವು ಕುಕ್ಕರಲ್ಲಿ ಡೈರೆಕ್ಟಾಗಿ ಈ ಥರದ್ದು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಇದಕ್ಕೆ ದಪ್ಪ ಉಪ್ಪು 2 ಟೇಬಲ್ ಸ್ಪೂನಷ್ಟು, ಹಾಗೆ ನೀರು 4 ಲೋಟದಷ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಥರದ್ದು ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರುವಾಗ ನೀರು ಜಾಸ್ತಿನೇ ಹಿಡಿಸತ್ತೆ. ನೀವು ಕುಕ್ಕರಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಪಲಾವ್ಗೆಲ್ಲ ನೀರು ಕ್ವಾಂಟಿಟಿ ಎಷ್ಟು ಹಾಕ್ತೀರಾ ಅದೇ ಥರ ಹಾಕ್ಕೊಳ್ಳಿ. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ, ಇದಿಷ್ಟೂ ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟರೆ ವಾಂಗಿಬಾತ್ ರೆಡಿ ಆಗುತ್ತೆ. ಮಧ್ಯದಲ್ಲಿ ಒಂದು 2-3 ಸಲ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಬಟ್ ನೀವು ಕುಕ್ಕರಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಈ ಥರ ಮಿಕ್ಸ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಅಕ್ಕಿನೂ ಹಾಕಿ ಒಂದೇ ಸಲ ವಿಷಲ್ ಕೂಗಿಸ್ಕೊಂಡ್ರೆ ನಿಮಗೆ ಕೆಲಸನೂ ಈಸಿ, ಅದೇ ಟೈಮಲ್ಲಿ ಬೇರೆ ಕೆಲಸ ಕೂಡ ನೀವು ಮಾಡ್ಕೋಬೋದು. ಹಾಗೆ ಟೇಸ್ಟ್ ವಿಷಯಕ್ಕೆ ಬಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮತ್ತೆ ಒಂದು 2ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ನೀರು ಇನ್ನೂ ಸ್ವಲ್ಪ ಇದೆ, ಅದಕ್ಕೋಸ್ಕರ. ಇವಾಗ ವಾಂಗಿಬಾತ್ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 4 to 5 ಮಿನಿಟ್ಸ್ ಬಿಡ್ತೀನಿ. ಯಾಕಂದರೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ವಾಂಗಿಬಾತ್ ತುಂಬ ಚೆನ್ನಾಗಾಗತ್ತೆ. ನೀವು ಈ ಥರ ಏನೇ ಮಾಡಿದ್ರೂ ಕೂಡ ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಉಪ್ಪಿಟ್ಟಾಗಿರ್ಬೋದು, ಈ ಥರ ಪಲಾವ್, ವಾಂಗಿಬಾತ್ ಏನೇ ಆದರೂ ಕೂಡ ಸ್ವಲ್ಪ ಹೊತ್ತು ಬಿಡಬೇಕು. ಅದರಲ್ಲೂ ಈ ಮಡಕೆಯಲ್ಲಿ ಮಾಡಿದ್ದಂತೂ ತುಂಬಾ ಚೆನ್ನಾಗಿತ್ತು. ಇತ್ತೀಚೆಗೆ ಪ್ರತಿದಿನ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನ ಇದರಲ್ಲೇ ಚೆನ್ನಾಗಿ ಬರುತ್ತೆ ಅಂತ ನಾನು ನಿಮಗೆ ಅದನ್ನು ಕೂಡ ತಿಳಿಸ್ತೀನಿ. ಇವಾಗ ಹೊಸದಾಗಿ ಇದರಲ್ಲಿ ಅಡುಗೆ ಮಾಡ್ತಾ ಇರೋದಕ್ಕೆ ಏನೋ ಒಂಥರ ಖುಷಿ ಅನಿಸ್ತಾ ಇದೆ. ಬಟ್ ಈ ಥರ ವಾಂಗಿಬಾತ್ ಕುಕ್ಕರಲ್ಲಿ ನೀವು ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ಏನಾದರೂ ಡೌಟ್ ಇದ್ದರೆ, ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.